ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಸುಮ್ಮನೆ ಇರಲೇ, ಅಲ್ಲೊಂದು ಗ್ಯಾಂಗ್ ಅವನ್ನ ಅಟ್ಯಾಕ್ ಮಾಡೋಕೆ ಕಾಯ್ತೈತೆ ಫ್ರೆಂಡ್ಸ್. ಇವ್ನು ಗುರು ಅಂತವನೇ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 9 ಗಂಟೆ ಆಗ್ತಾ ಬಂತು. ಬೆಳಗ್ಗೆ ಈ ಕಡೆ ಬಂದಿದ್ದೀನಿ ಅಂದರೆ ಸೀರಿಯಸ್ ಆಗಿ ಏನೋ ಡಿಸ್ಕಸ್ ಮಾಡಬೇಕು ಅಂತ ಬಂದಿರೋದು. ಫ್ರಾಂಕ್ ಬೇಡಿ ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್. ನೀವು ಕೇಳ್ತಿದ್ರಿ ಗೋಸ್ಟ್ ಫ್ರಾಂಕ್ ಮಾಡಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಗೋಸ್ಟ್ ಫ್ರಾಂಕ್ ಏನಿದ್ರು ನಮ್ಮ ಮನೆ ವಾತಾವರಣಕ್ಕೆ, ಇಂಥ ಜಾಗಕ್ಕೆಲ್ಲ ನೈಟ್ ಟೈಮೇ ಗೋಸ್ಟ್ ಫ್ರಾಂಕು ಸೆಟ್ ಆಗೋದು. ಸಮಾಧಾನ ಮಾಡ್ಕೊಳ್ಳ. ಅಲ್ಲೊಂದು ಗ್ಯಾಂಗ್ ಐತೆ ಫ್ರೆಂಡ್ಸ್, ಅವನ್ನ ಅಟ್ಯಾಕ್ ಮಾಡಕ್ಕೆ ಆಯ್ತೈತೆ. ಅವು ಸುಮ್ಮನೆ ಆದ್ರೂ ಇವನೇ ಕೆಣ್ಕೊಂಡು ಹೋಗ್ತಾನೆ. ಈಗ ಹೇಳ್ತಾ ಇದ್ದೀನಿ, ನನ್ನನ್ನು ನಂಬ್ಕೊಂಡು ಜಗಳಕ್ಕೆ ಹೋಗ್ಬೇಡ. ನಾನು ಸೈಲೆಂಟಾಗಿ ಹೋಗ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಕಮ್ ಬ್ಯಾಕ್ ಮೈ ಟಾಪಿಕ್ಕು. ಎಲ್ಲಿಗಿದ್ದೆ? ಗೋಸ್ಟ್ ಫ್ರಾಂಕ್ನ ಫ್ರೆಂಡ್ಸ್ ಒಂದು ನೈಟು ಫಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಫುಲ್ ಭಯಂಕರವಾಗಿ ಮಾಡ್ಬೋದು, ನೈಟ್ ಟೈಮ್ ಚೆನ್ನಾಗಿರ್ತೈತೆ, ಸೀರಿಯಸ್ ಆಗಿ ಮಾಡ್ಬೋದು ಅಂತ. ಆಮೇಲೆ ಅದಕ್ಕೆ ಈಗ ನಾನು ಏನು ಫ್ರಾಂಕ್ ಮಾಡ್ತಾಯಿದ್ದೀನಿ ಅಂದರೆ ಮೆಮೊರಿ ಲಾಸ್ ಫ್ರಾಂಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಾಡೋದೇನು ಫ್ರೆಂಡ್ಸ್, ಫ್ರಾಂಕ್ನ ಮದುವೆ ಆಗಿದ ತಕ್ಷಣ ಮೆಮೊರಿ ಲಾಸ್ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತೈತೆ. ಅಲ್ಲಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತೀನಿ. ಅಡುಗೆ ಮನೆಗೆ ಹೋಗಿ ಏನೋ ಒಂದು ವಸ್ತು ಎತ್ಕೊಬರ್ಬೇಕಂತ, ಅಡುಗೆ ಮನೆಗೂ ಅಲ್ಲಿಗೂ 1 ಸೆಕೆಂಡ್ ಅಷ್ಟೇ ಫ್ರೆಂಡ್ಸ್. ಹಿಂಗೋಗಿ ನಿಂತ್ಕೊಂಡು ಅಷ್ಟಕ್ಕೆ ಮರ್ತೋಗಿರ್ತೀನಿ. ಏನೋ ಎತ್ಕೊಳಕ್ಕೆ ಬನ್ನಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ. ಮದುವೆ ಅಂದ್ರೇ ಮೆಮೊರಿ ಲಾಸ್ ಬೇಕು ಅಂದರೆ ಮದುವೆ ಆಗಲೇಬೇಕು. ಈ ಥರ ಐತೆ ಪರಿಸ್ಥಿತಿ. ಅಂಥದ್ರಲ್ಲಿ ಈಗ ನನಗೆ ಮೆಮೊರಿ ಲಾಸ್ ಆಗ್ತೈತೆ ಫ್ರೆಂಡ್ಸ್. ಗಂಡ ಎಲ್ಲರನ್ನೂ ಮರ್ತು ಬಿಡ್ತಾ ಇದ್ದೀನಿ. ಆ ಥರ ಫ್ರಾಂಕ್ ಮಾಡಿದ್ರೆ ಶಿವ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಯಾಕಂದರೆ ಇತ್ತೀಚೆಗೆ ಮೊಬೈಲ್ ನೋಡಿ ನಿನಗೆ ಮರವು ಜಾಸ್ತಿ ಆಗೈತೆ ಅಂತ ಕೆಣಕ್ತೈತೆ. ಅದಕ್ಕೆ ಸೀರಿಯಸ್ ಆಗಿ ಗಂಡನೇ ಮರ್ತು ಬಿಡು ಫ್ರೆಂಡ್ಸ್. ನನಗೊಂದ್ಸಲ ಅನಿಸ್ತೈತೆ ನಿಜವಾಗ್ಲೂ ನನಗೆ ಮೆಮೊರಿ ಲಾಸ್ ಆಗ್ಬಿಡ್ಬೇಕು ಫ್ರೆಂಡ್ಸ್. ಅದ್ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಈ ಸಂಸಾರ, ಈ ತಲೆನೋವು, ಈ ಸಾಲಗಳು, ಈ ಕಮಿಟ್ಮೆಂಟ್ಗಳು, ಈ EMIಗಳು ಇವೆಲ್ಲ ಸಾಕಾಗ್ಬಿಟ್ಟು ನನಗೆ ನಿಜವಾಗ್ಲೂ ಮೆಮೊರಿ ಲಾಸ್ ಆಗ್ಬಿಡ್ಬೇಕು ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಚೆನ್ನಾಗಿರ್ತೈತೆ, ಯಾವುದು ಯೋಚನೆ ಇರಲ್ಲ. ಇದೇ ಫ್ರಾಂಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಶಿವ ರಿಯಾಕ್ಷನ್ ಹೆಂಗಿರ್ತೈತೆ ನೋಡೋಣ. ಟಾಮು, ಈ ಮಾತುಕತೆ ನಮ್ಮಿಬ್ಬರು ಮಧ್ಯನೇ ಇರಲಿ. ಚೋಟಗನಿಗೆ ಊಟ ಹಾಕ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಅವ್ನು ತಿನ್ಕೊಂಡು ಆರಾಮಾಗವನೇ. ಬನ್ನಿ ಫ್ರೆಂಡ್ಸ್, ಇವಾಗ ಶಿವ ಮೇಲೆ ಫ್ರಾಂಕ್ ಮಾಡೋಣ. ಹೆಂಗೆ ಹೋಗ್ತೈತೆ ಏನೋ ನೋಡೋಣ. ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೋಸ್ಟ್ ಫ್ರಾಂಕು ನಾನು ಮಿಸ್ ಮಾಡಲ್ಲ ಫ್ರೆಂಡ್ಸ್. ಒಂದು ನೈಟ್ ಫಿಕ್ಸ್ ಮಾಡೇ ಮಾಡ್ತೀನಿ. ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು, ಹೈಪ್ ಕೊಡೋದು ಯಾವುದೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿಲ್ಲ ಟಾಮು? ಸಾರಿ ಫ್ರೆಂಡ್ಸ್, ನನಗೆ ಮೆಮೊರಿ ಲಾಸ್ ಅಲ್ಲ. ಇವನು ಯಾರಂತ ನನಗೆ ಗೊತ್ತಿಲ್ಲ. ಕ್ಯಾಮ್ರಾ ಮುಚ್ಚಿಕ್ಕಂತೂ ಇವಾಗ ಸಿಕ್ಕಾಪಟ್ಟೆ ಜಾಗ ಐತೆ ನಮ್ಮ ಮನೇಲಿ ಫ್ರೆಂಡ್ಸ್. ಟೇಬಲ್ಗಳು ಅವು ಇವೆಲ್ಲ ಒಂದು ಸ್ವಲ್ಪ ವಸ್ತುಗಳು ಜಾಸ್ತಿ ತೊಗೊಂಡಿದ್ದೀವಲ್ಲ, ಎಲ್ಲಿ ಬೇಕಾದ್ರೆ ಹೈಡ್ ಮಾಡ್ಬೋದು ನನ್ನ ಬಟ್ಟೆಯಿಂದ ಅಲ್ಲಿ ಇಲ್ಲಿ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಮನೇಲಿ ಪಾಪ ಪ್ರಶಾಂತವಾಗಿ ಕುಂತೈತೆ. ಬಂದ ಕೋಳಿ ಮರಿ ಥರ ಕಾಣಿಸ್ತಾನೆ ಫ್ರೆಂಡ್ಸ್ ಅವನು, ಚೋಟಗನು. ಈ ಪ್ಲೇಸಲ್ಲಿ ಇಡಬೇಕು ಫ್ರೆಂಡ್ಸ್. ಆ ಮೂಲೆಯಲ್ಲಿ ಇಟ್ಟು ಟವಲೆಲ್ಲ ಮುಚ್ಚಬೇಕು. ಇದನ್ನು ಅಲ್ಲಿ ಹೋಗ್ಲಿ ಅಂತ ಕಟ್ಟಿದರೆ ಬಿಚ್ಚಿಟ್ಟೈತೆ, ತಿರ್ಗಾ ಕಟ್ಟಿಸ್ಬೇಕು ಫ್ರೆಂಡ್ಸ್. ಇಲ್ಲಿ ಇಟ್ಬಿಟ್ಟು ಮೊಬೈಲ್ ಹಿಂಗೆ ತಿರುಗಿಸಿ ನಮ್ಮ ಕಡೆ ಇಲ್ಲಿ ಕಾಣಿಸೋ ಥರ ಇಟ್ಕೋಬೋದು ಫ್ರೆಂಡ್ಸ್. ಓ ಮೈ ಗಾಡ್, ಹುಣ್ಮೆ ದಿನ ಚಂದ್ರಗ್ರಹಣ ಐತೆ ಫ್ರೆಂಡ್ಸ್. ಸಿಂಹರಾಶಿಯವ್ರಿಗೆ ಅದೇನೋ ಗಂಡಾಂತರ ಅಂತ ತೋರಿಸ್ತವ್ರೆ. ಈ ಫ್ರಾಂಕ್ ಮಾಡ್ತಾ ಇರೋದೇ ನನ್ನ ಗಂಡಾಂತರ ಇರ್ಬೋದೇನೋ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಶಿವ 1 ಅವರ್ ಆಯ್ತು ಫ್ರೆಂಡ್ಸ್. ಶಿವನ ಆಚೆ ಕಳ್ಸೋಷ್ಟರಲ್ಲಿ ಅದು ತಗೋಬ ಇದು ತಗೋಬರೋ ಹೋಗು, ಆಮೇಲೆ ಹೋಗ್ತೀನಿ ಅಂತ ಇತ್ತು. ಬಲವಂತ ಮಾಡಿ ಅಂಗಡಿಗೆ ಕಳಿಸಿದ್ದೀನಿ. ಬೆಡ್ಶೀಟಿಂದ ನೀಟಾಗಿ ಫಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ನಿನಗೆ ಬಂತು ಟೈಮು. ಆದ್ರೂ ಫ್ರಾಂಕ್ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್, ಯಾಕಂದ್ರೆ ತುಂಬಾ ದಿನ ಆಗುತ್ತೆ. 2-3 ತಿಂಗಳಾಗೋಯ್ತು ನಾನು ಫ್ರಾಂಕ್ ಮಾಡಿ. ಸೀರಿಯಸ್ ಆಗಿ ಇರ್ತಿದೆ. ನೋಡೋಣ. ಮೆಮೊರಿ ಲಾಸ್ ಅಂತ ಆಕ್ಟೇ ಮಾಡೋದು ಬೇಡ ಫ್ರೆಂಡ್ಸ್. ಆಲ್ರೆಡಿ ನನಗೆ ಐತೆ, ಅದೇ ಕಾಮಿಡಿ ಅನ್ನಿಸ್ತಾ ಇರೋದು. ನನಗೆ ಅನಿಸ್ತೈತೆ ಫ್ರೆಂಡ್ಸ್, ಶಿವಾಗೆ ಮೆಮೊರಿ ಲಾಸ್ ಆಗಿ ಮನೆಗೆ ಬರೋದೇ ಮರ್ತು ಬಿಡ್ತಾ. ಇಷ್ಟೊತ್ತಾದ್ರೂ ಅಡ್ರೆಸ್ ಇಲ್ಲ. $2,000 years later. ಇದ್ಯಾವ್ದು ಮರಿ? ಇದಾವ ನಮ್ದು. ಈ ಮರಿ ಹೇಗ್ ಬಂತಪ್ಪಿ ಮನೆಗೆ? ಎತ್ಕೊಂಬಂದಿಲ್ಲ ಮೊನ್ನೆ. ಗ್ಯಾಪ್ನ ಇಲ್ಲ, ಪೇಷಂಟ್ ಆಗ್ಬಿಟ್ಟಿದ್ಯಾ ನನ್ನಂಗೆ. ಎತ್ಕೊಂಬಂದು ನೋಡೋಳು ಯಾವ ಮರಿ ಅಂತ. ಏನು ನೀರ್ ಎತ್ಕೊಬರ ಕುಡಿಯಕ್ಕೆ? ನೀರ್ ಎತ್ಕೊಬರ ಕುಡಿಯಕ್ಕೆ? ಕುಡಿಯಕ್ ನೀರ್ ಎತ್ಕೊಬ ಅಂದ್ರೆ
ಪೇಷಂಟ್ ನಿನ್ಗೆ ಪೇಷಂಟ್ ನೀನೆ ಇದಕ್ಕೆ ಎಷ್ಟ್ ಕೆಲಸ ಮಾಡಿದೀನಿ ಬೆಳಗ್ಗೆಯಿಂದ, ಬಟ್ಟೆ ಎಲ್ಲ ಒಗ್ದಿ, ಮನೆ ಒರೆಸಿ, ಪೂಜೆ ಮಾಡಿ. ಏನಪ್ಪಿ ನೀರ್ ತಗೊಳೆ. ನಾನೇ ಹೋಗಿ ನೀರ್ ಕೇಳ್ದೆ. ತಿಕ್ಲೆ ನೀರ್ ಯಾವಾಗಪ್ಪಿ ಕೇಳ್ದೆ ನಾನು? ದಾವುಂದಲ್ಲ ನೀರಿಗೆ ಕೇಳ್ದೆ ನಾನು. ನನ್ ಕೈ ಕಲೀಲಿ ಎತ್ಕೊಳಕ್ಕೆ ನಾನ್ ಯಾಕೆ ಕೇಳಿ ನಿನ್ನ ನೀರು? ಕುಡಿಯಕ್ಕೆ ಕೇಳಲ್ಲ ಈಗ. ನಾನಾ? ಏ ನಾನೇ ಮಿಂಟ್ಲಂಗಾರೆ. ನನ್ಗೇನ್ ಕೈ ಕಲೀಲಿ ಎತ್ಕೊಳಕ್ ನೀರು? ಬೇಡರೋಗಲಿ. ಸುಮ್ನೆ ನೀರ್ ಎತ್ಕೊಂಡ್ ಕೊಡ್ತಿಲ್ಲಪ್ಪಿ, ಕೇಳಲಿಲ್ಲ ಅಂದ್ರೂ. ಇವಳೆ ಕೇಳ್ದವಳು ನನ್ಗೆ ಹೇಳ್ತಾಳೆ. ಇವಳಂತಾರ ಇವಳೆ ನೀರ್ ಕೇಳ್ಬಿಟ್ಟು ಹಂಗೆ ಕೇಳ್ತಾಳಲ್ಲ. ಅಪ್ಪಿ ನಾನು ಯಾವ ತರ ನೀರ್ ಕೇಳಿದೀನ ನಿನ್ನ? ನಾನೇ ಹೋಗಿ ಎತ್ಕೊಂಡ್ ಕುಡಿತೀನಿ ತಾನೆ. ನಾನೇ ಯಾಕೆ ನೀರ್ ಕೇಳಲಿ? ಯಾವತ್ತು ಕೇಳಲಿಲ್ಲ. ಯಾವತ್ತು ಕೇಳಿಲ್ಲ ನನ್ನ ಲೈಫಲ್ಲೇನೆ. ಸರಿ ಬಿಡಪ್ಪ. ನಾನು ಏನ್ ತಪ್ಪು ಮಾಡಿದ್ದೀನಿ? ನೀರ್ ಕೇಳ್ದಾಗ ಇವಳು ನೀರ ಇಲ್ಲ ಅಂತಾಳೆ. ಯಾಕೆ ಹಿಂಗ್ ಕೂತ್ ಹೋಗಿದ್ದೆ? ಏನಿಲ್ಲ, ತಲೆ ಸುತ್ತೈತೆ ಸ್ವಲ್ಪ ಅದಕ್ಕೆ. ಎಷ್ಟು ಸುತ್ತಲೆ? ನಿಮ್ಮ ಅವ್ವ ಬೆಳಗ್ಗೆಯಿಂದ ಬೈಕೊಂಡು ತಿರುಗ್ತೈತೆ ಅದಕ್ಕೆ. ಎಲ್ಲಿ ಅವ್ರಲ್ಲ ಅವ್ರಲ್ಲಿ ಬೈಕೊಂಡು ತಿರುಗಾರ. ಮನೇಲಿ ನಿಮ್ಮ ಅವ್ವ ಅನ್ನೋದು ಮರ್ತ್ಬಿಟ್ಟೇನಪ್ಪಿ. ಎಲ್ಲಿ ತೋರ್ಸು. ಅವ್ರು ಅಲ್ಲಿ ಊರಲ್ಲಿ ಇಷ್ಟ ದಿನ ಇಲ್ಲೇ ಇದ್ರಲ್ಲ. ಯಾವಾಗ? ಬೆಳಗ್ಗೆ ತಾನೇ ಮುದ್ದೆ ಎಲ್ಲ ಮಾಡ್ಕೊಟ್ಟಿದೀನಿ. ಯಾ ಮುದ್ದೆ ಮಾಡ್ದಪ್ಪ? ಮುದ್ದೆ ತರಕಾರಿ ಸಾರು ಮಾಡ್ಲೇ ಇಲ್ಲ ನನ್ ಬೆಳಗ್ಗೆ. ನಿನ್ಗೂ ಹಾಕೊಟ್ನಲ್ಲ ತುಪ್ಪಿ. ಎಲ್ಲ ಹುಡುಗೇನು ಆಗ್ಬಿಡದಪ್ಪ ರೈ. ಊಟ ತಿನ್ಬಿಟ್ಟು ತಿಂದಿಲ್ಲ ಅಂತೀಯಲ್ಲಪ್ಪಿ. ತಿಂದೆ. ತರಕಾರಿ ಸಾರು ಮುದ್ದೆ ನಿಮ್ಮ ಊನ್ಗೆ ಹಾಕೊಟ್ಟೆ ಇಲ್ಲ ನಾನು. ಅಮ್ಮ ಇಲ್ಲಿ ತಿಂದೆ ಊರಲ್ಲ ಅದೇ. ಊರ್ಗೆ ಯಾಕೆ ಹೋಗ್ತಾರೆ ನಾನು ಇಲ್ಲಿದ್ರೆ? ಇಲ್ಲ ಅವರಲ್ಲಿ ಚಿಕನ್ ತರ ಆಡ್ತಾಳೆ. ಚಿಕನ್ ತರಲ್ಲ? ಚಿಕನ್ ಸಾರು ಬೆಳಗ್ಗೆ ಮಾಡಿದ್ನಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾವತ್ತು ನಿಮ್ಗೆ ಚಿಕನ್? ಬೆಳಗ್ಗೆ ಮಾಡ್ಲಿಲ್ವನಪ್ಪಿ? ಕಬಾಬು, ಚಿಕನ್, ಸಾಂಬಾರು ಎಲ್ಲಾನು. ಅದು ಕಡ್ಲೆಕಾಳು ಸಾರ? ಕಡ್ಲೆಕಾಳು ಸಾರು. ಇನ್ನೂ ಸಾರು ಮಾಡಿದ್ದೆ. ಅಡ್ಗೆ ಮನೇಲಿ ನೋಡೋಗು, ಚಿಕನ್ ಸಾರು ಹಾಕೊಟ್ಟಿಲ್ಲ ಬೆಳಗ್ಗೆ. ನಾನು ನಿಮ್ಗೆ ಅಡ್ಗೆ ಮಾಡಿ ನಾನು ಎಲ್ಲಿ ಹುಚ್ಚು ಹಿಡಿದು ಬಿಡುತ್ತೋ. ರಾತ್ರಿ ಕಡ್ಲೆಕಾಳು ಸಾರು ಮಾಡಿದ್ರು ತಿನ್ನಿಸ್ತು. ಚಿಕನ್ ರಾತ್ರಿ ಸಾರು ತಿನ್ನಿಸ್ನ. ಇವಾಗ ಅಡ್ಗೆ ಮನೇಲಿ ನೋಡ್ಲ ಚಿಕನ್ ಸಾರ್ನ. ಕವರಾಗು. ಇಲ್ಲ ಏನು ಚಿಕನ್ ಸಾರು? ನಾನೇ ಹೋಗಿ ಚಿಕನ್ ಸಾರು ಮಾಡಿದೆ. ನಿಮ್ಮ ಸೇರಿಸ್ಬಿಡ್ತೀನಿ. ನಾನೇ ಹೋಗಿ ಹೇಳ್ದೆ ಚಿಕನ್ ಸಾರು ಮಾಡಿದೆ ಅಂತ. ಚಿಕನ್ ಸಾರು ನೋಡ್ಕೊಬಂತ ಅಂತು. ನಾನು ಅಡ್ಗೆ ಮನೆಗೆ ಸ್ಟವ್ ಆಫ್ ಇದು ಗ್ಯಾಸ್ ಆಫ್ ಮಾಡ್ಬಿಟ್ಟು ಬರಕ್ ಹೋಗಿದ್ದು. ಚಿಕನ್ ಸಾರು ನಾನು ಯಾಕೆ ಮಾಡ್ಲಿ? ನೀವೇನ್ ಬೆಳಗ್ಗೆ ತಂದ್ಕೊಟ್ಟಿದ್ದೆ ಚಿಕನ್ ಮಾಡಕ್ಕೆ? ಇವಳ ಹತ್ರ ಕಾಲ್ತಪ್ಪ. ನಾಟಕ ಮಾಡ್ತಾರ ನೋಡಿ. ಟಾಮು ಮಲ್ಗವಣ. ಟಾಮಿ ನೋಡ್ದ ಹಂಗ ಬುದ್ಧಿ ಕಲ್ಸಿದ್ನೆ. ಟಾಮು ಅಂದ್ರೆ ಯಾರು? ಚೋಟು. ಚೋಟು ಅಂದ್ರೆ ಯಾರು? ಚೋಟ ಮರ್ತ ಬಿಟ್ಟ. ಯಾರಪ್ಪಿ? ನಾಯಿ ಮರಿ. ನನ್ ಮಕ್ಳ? ಒಂದು 3 ವರ್ಷದಿಂದ. 3 ವರ್ಷದಿಂದ ಸಾಕಿದ್ನ? 3 ವರ್ಷದಿಂದ ಏನ್ ಸಾಕದಿ? ಟಾಮು ಏನ್ ಸಾಕದಿ? ಯಾರು ಸಾಕದಿ? ಟಾಮು ಅಂದ್ರೆ ಯಾರಪ್ಪಿ? ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ? ನನಗ್ ನನ್ ನೋಡ್ಕೊಳ್ಳೋದೇ ಕಷ್ಟ. ಯಾಕ ನಿಮ್ಮ ಮನಸ್ಸಿಗೆ ಸೇರ್ಸ್ಬೇಕಾಯ್ತಪ್ಪ ಅವಳನ್ನ. ಯಾವ ಚೇಂಜ್ ಆಗ್ಬಿಟ್ಟವಳೆ ಯಾಕ? ಬೆಳಗ್ಗೆ ಒಂಥರ ಇದ್ಲು, ಈಗ ಒಂಥರ ಇದ್ಲು ನೋಡಿ. ನಾನ್ ಚೆನ್ನಾಗೇ ಇದ್ದೀನಿ, ನೀನೇ ತಲೆ ಕೆಟ್ಟಂಗ ಆಡ್ತಾ ಇದೀಯ. ನಾನು ತಲೆ ಕೆಟ್ಟಾಗೋದಲ್ಲ. ಯಾಕೆ ಗ್ರಹಣ ಹತ್ರ ಬಜಾರ ಅದಕ್ಕೆ ಹಂಗಾಡೋದು. ಮದ್ವೆ ಆಗೈತಾ ನಮ್ಗೆ? ಸತಿ ಮಾಡ್ಕೋಬ. ಅಲ್ಲ ಊರಲ್ಲಿ ಇದ್ದಿದ್ದು ಸಡನ್ ಆಗಿ ಈ ಮನೆಗೆ ಹೆಂಗ್ ಬಂದ್ವಿ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ರಾತ್ರಿ ಕರ್ಕೊ ಬಂದ ಇಲ್ಲಿಗೆ? ಇಲ್ಲ, ಇವತ್ ಬಂದ ಹೆಲಿಕಾಪ್ಟರ್ ಬಂದ. ಏನು ಈ ಪಾಟಿ ನಾಟಕ ಮಾಡ್ತೆ? ಏನ್ ನಾಟಕಪ್ಪಿ? ಯಾಕೆ ಹಿಂಗ್ ಆಡ್ತಾ ಇದೀಯಾ? ಮದುವೆ ಮಾಡ್ಕೊಂಡ್ವಿ ಅಂತೆ, ತಿರ್ಗಾ ಯಾವ ಬಂದ ರಾತ್ರಿ ಬಂದ ಅಂತೆ. ನೋಡಿ ನನ್ನ ಊರಲ್ಲಿ ತಾನೇ ಇದ್ದಿದ್ದು. ರಾತ್ರಿ ಮಲಗಿದ್ ನಾನು ಊರಲ್ಲಿ. ಇಲ್ಲಿಗೆ ಯಾವಾಗ ಬಂದ್ವಿ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಮಲಗಿತೆ? ನಮ್ಮನೇಲಿ. ನಮ್ಮನೇಲಿ ಯಾವ ಮನೆ ಐತಲ್ಲಿ? ಅಲ್ಲಿ ಮಧ್ಯ ಮನೆ ಇರ್ಲಿಲ್ಲ ನಮ್ದು. ಇಲ್ಲ ಅಲ್ಲಿ. ನಿನ್ನೆ ತಾನೇ ಮನೆ ಒಳಗೆಲ್ಲ ಸಾರಿಸಿದೀನಿ. ಯಾವ ಮನೆ ಇಲ್ವಲ್ಲ ಅಲ್ಲಿ. ತಲೆ ನೋವುದಿದಪ್ಪ ನಂಗಂತೂ.
ಹಂಗೆ ಕ್ಯಾನ್ಸಲ್ ಮಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ತೋರ್ಸ್ ನೋಡಿ. ವಿಕ್ಟೋರಿಯಾ ಅಂದ್ರೆ ಏನು? ಒಂದ್ ನಿಮಿಷ ಇರಿ ಸರ್, ಒಂದ್ ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ. ನರ ತಜ್ಞರ ಭೇಟಿ ಮಾಡುವ. ನರ ತಜ್ಞರು? ನರ ಏನೋ ಒಳಗೆ ಇಳ್ಕೊಬಿಟ್ಟಿತ್ತಾನೆ. ಜ್ವರನಾ? ವಿಕ್ಟೋರಿಯಾ ಅಂತಲ್ಲ ಅಂತ ಇದೆಯಾ? ನಿನಗೆ ನನ್ಗೆ ಯಾವ ಜ್ವರ ನಾಟಕ ಮಾಡ್ತಾವಳಲ್ಲಿ. ಯಾ ಟಾಮು ಅಂತಿ, ಯಾವ ಇದು ಅಂತಿ, ಹೆಂಗ್ ಮಲ್ಗವಳೆ. ಬೆಳಗ್ಗೆಯಿಂದ ಅಪ್ಪ ಅಮ್ಮ ಫೋನೇ ಮಾಡ್ಲಿಲ್ಲ. ದಿನ ಫೋನ್ ಮಾಡ್ತಿದ್ರು, ಬೆಳಗ್ಗೆಯಿಂದ ಫೋನೇ ಮಾಡ್ತಾ ಇಲ್ಲ. ಏನ್ ಮಾಡ್ತಾರ ನಿನಗೆ ನಮ್ಮಪ್ಪ ಅಮ್ಮ? ಕನ್ಸ್ ಕಾಣ್ಬೇಕಾಗ್ತೀನಿ. ಏನ್ ಕನ್ಸು? ನಮ್ಮಪ್ಪ ಅಮ್ಮ ಫೋನ್ ಮಾಡಕ್ ನನ್ ಕನ್ಸ್ ಕಾಣ್ಬೇಕಾ? ಕನ್ಸ್ ಕಾಣ್ಬೇಕಾಯ್ತದೆ. ನೆನ್ನೆ ಸಂಜೆ ತನ ಮಾತಾಡಿದ್ವಿ ಚೆನ್ನಾಗಿ, ಬೆಳಗ್ಗೆಯಿಂದ ಫೋನೇ ಮಾಡ್ಲಿಲ್ಲ. ಏನಂತ? ಏನೋ ನಮ್ ಪರ್ಸನಲ್ ಬಿಡು. ಏನಂತ ಮಾತಾಡಿದ್ರೆ? ಬಂದ್ ಕರ್ಕೊಂಡು ಹೋಗು ನನ್ನ ಅಂದ. ಅವ್ರ ಯಾಕೆ ಬಂದ್ ಕರ್ಕೊಂಡು ಹೋಗ್ತಾರೆ? ಕರ್ಕೊಂಡ್ ಅಂತ ಹೇಳ. ಯಾರು ಯಾರು ಅಂತಲ್ಲ, ಇವಾಗ ಅಂತ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ತಾ ಇದ್ರು ಡೈಲಿಯಿಂದ. ನಮ್ಮ ಅಪ್ಪ ಅಮ್ಮ ಯಾಕಪ್ಪಿ ನನಗ್ ಫೋನ್ ಮಾಡ್ತಾರೆ? ಅವ್ರು ನೋಡಿನೇ 14-15 ವರ್ಷ ಆಗ್ತಾ ಬಂತು. ನಿನ್ನ ಮಾತು ಕೇಳ್ಕೊಂಡು ನಾನ್ ತಾಳ ಹಾಕಿದ್ನಲ್ಲೋ. ನಾನು ತಿಕ್ಲೆ ಗೊತ್ತಿದ್ದು ಅಂದ್ರೆ ನನ್ಗೆ ಅವಮಾನ ಮಾಡ್ಬೇಕು ಅಂತನಾ? ನನ್ಗ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಇವಾಗ ಹೇಳ್ದಲ್ಲ. ಏನ್ ಹೇಳ್ದೆ ಅಪ್ಪಿ? ಡೈಲಿ ಫೋನ್ ಮಾಡ್ತಿದ್ರು, ಇವತ್ತು ಮಾಡಿಲ್ಲ ಅಂತ. ನಾನ್ ಯಾವಾಗ ಹೇಳ್ದೆ? ಈಗ ಹೇಳ್ದ ಜಸ್ಟ್. ಸುಮ್ನೆ ಏನೇನೋ ಅನ್ಕೋತಾ ಇದೆಯಾ? ನಾನು ಆಗ್ಲಿಂದ ಸುಮ್ನೆ ಕೂತಿದ್ದೀನಿ ತಲೆನೋವಿಗೆ. ಇವಾಗಲೇ ಜ್ಞಾನ ಕೆಟ್ಟವಳೆ. ಯಾರು ನೀನು? ಇದು ಆಕ್ಚುಲಿ ಚೆನ್ನಾಗಿರೋದು. ಏನೋ ಸಮಾಚಾರ? ಯಾರು ನೀನು? ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ನನ್ನೇ ಗೊತ್ತಿಲ್ಲ. ನನಗೆ ವರ್ಷದಿಂದ ಇದ್ದೆ, 10 ವರ್ಷದಿಂದ ಜೊತೆ ಎತ್ಕೊಂಡು ನನ್ನೇ ಯಾರು ಅಂತ. ನಾನ್ ಯಾಕೆ ನಿನ್ ಜೊತೆ ಇಲ್ಲ 10 ವರ್ಷದಿಂದ? ನನ್ಗೇನ್ ಮಾನ ಮರ್ಯಾದೆ ಇಲ್ಲ. ಇನ್ನ ಜೊತೆ ಇದ್ದೆ? ಯಾರ ಜೊತೆ ಯಾಕಿರ್ಬೇಕು? ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇದ್ದೀನಿ. ಇಲ್ಲ ನಿಮ್ಮ ಅಪ್ಪ ಅಮ್ಮ ಇದಾರೆ, ಕೆಲ್ಸಕ್ಕೆ ಹೋಗಿ ಅವ್ರೆ ಬರ್ತಾರೆ. ಇದು ಯಾವ್ದಪ್ಪಿ ಮರಿ? ನಿಮ್ ಚೋಟು ಕಚ್ಚಲ ಕಚ್ಚಲ ಚೋಟು ಕಚ್ಚಲ ಕಚ್ಚಲ ವಿಚಾರಿಸ್ಕೊ. ಯಾರು ನೀನು? ನೋಡ ಇಲ್ಲಿ. 2,000 years later. ಯಾಕೆ? ನನಗ್ ಮದ್ವೆನೇ ಆಗಿಲ್ಲ, ಕತ್ತಲ್ ತಾಳಿ ಐತೆ. ಏನ್ ತಮಾಷೆಗೆ ಹೀಗಾಡ್ತಾ ಇದ್ದೀಯಾ ಇಲ್ಲ? ಯಾರಣ್ಣ ನೀವು? ಯಾರಣ್ಣ? ನನಗ್ ಮದ್ವೆನೇ ಆಗ್ಲಿಲ್ಲ, ಕತ್ತಲ್ ತಾಳಿ ಐತೆ. ನಮ್ಮ ಅಪ್ಪ ಅಮ್ಮ ಬಂದ್ ಕೇಳಿದ್ರೆ ಏನ್ ಹೇಳಿ ಇವಾಗ ನಾನು? ಕರಿಮಣಿ ಮಾಲೀಕ ಯಾರು? ಇನ್ಯಾಡ್ತಾ ನಾನು ಕಟ್ಟುತ್ತಾನೆ. ನಿನ್ ಕೈ ನಾನ್ ಯಾಕೆ ತಾಳಿ ಕಟ್ಟಿಸ್ಕೊಳ್ಳಿ? ಇನ್ನೇನು ಏನೋ ಜ್ಞಾನ ಕೆಟ್ಟಾಗದೆ. ಅವನಲ್ಲಿ ತಾಮ ನೋಡ್ತಾ ನೋಡಲ್ಲಿ. ಅಲ್ಲ ಕಣ, ಹೆಂಗ ಮದುವೆ ಆಗ್ಬಿಟ್ಟು ಯಾರು ತಾಲಿ ಕಟ್ತಾರು ಅಂತಿಲ್ಲ. ಅದ್ ಸರಿ, ನೀವ್ ಯಾರು? ನಿನ್ ಗಂಡ. ಚಿಚ್ಚಿ, ಅವಾಗ ಕಟ್ಕೊಳಕ್ ಪಿಚ್ಚಿ ಇರಲ್ಲ. ನಾನ್ಯಾಕ್ ನಿನ್ನ ಮದ್ವೆ ಮಾಡ್ಕೊಳ್ಳಿ? ಇನ್ಯಾರು ಮಾಡ್ಕೊಂಡಿದ್ದಿ? ಇಷ್ಟಿನ ಯಾರಿದ್ರು? ಯಾಕೆ ಇವಳು ಹಿಂಗಾಡ್ತಾಳಲ್ಲ ಕೆಂಕೆಟ್ಟಂಗೆ? ನನ್ನ ಕಿಡ್ನಾಪ್ ಏನಾದ್ರು ಮಾಡಿ ಇಲ್ಲಿ ಇಟ್ಟಿದ್ದೀರಾ? ಮದ್ವೆ ಆಗಿದೆಯಲ್ಲ ನನ್ನೇ. ನಿನ್ ಯಾಕೆ ಮದ್ವೆ ಆಗ್ಲಿ? ಫೋಟೋ ತೋರಿಸ್ಲೇನೆ, ಫೋಟೋ ತೋರಿಸ್ತೀರ ಜೊತೆಗಿರೋದು. ಇಲ್ಲಾರೆ ದೇವಸ್ಥಾನ ಕರ್ಕೊಯ್ತಾಳ ಶಿವರಾತ್ರಿ ಸರ್. ಯಾರು ನೀನು? ಯಾರು? ನಾನೇ. ಮತ್ತೆ ಇದೇನು ನಿಂತು? ದೇವಸ್ಥಾನ. ಯಾವ ದೇವಸ್ಥಾನ? ಶಿವನ್ ದೇವಸ್ಥಾನ. ಅದೆಲ್ಲ ಜ್ಞಾನ ಅದೇ, ಎಲ್ಲ ಜ್ಞಾನ ಅದೆಲ್ಲ. ಇನ್ನೇನು ಅಂದ್ರೆ ನಂತ ನಾನು ನಮ್ಮ ಅಕ್ಕ ಟ್ವಿನ್ಸ್ ಇದ್ದೀರಾ? ನಮ್ಮ ಅಕ್ಕನ ಫೋಟೋ ಇರ್ಬೇಕದು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಅಣ್ಣ ನಮ್ಮಪ್ಪ ಕೇಳೋದು ಏನ್ ಹೇಳೋದ್ ಹೇಳೋಣ ಪ್ಲೀಸ್. ಏನ್ ಹೇಳಿ? ಕತ್ತಲ್ ತಾಳಿ ಐತೆ. ಯಾವ ಅಣ್ಣನೇ? ಏಯ್ ನಡಿ, ನಿಮಾಸ್ ನಡಿ, ಸುಮ್ಮನೆ ಅಲ್ಲ ತೋರಿಸ್ತೀನಿ. ನೀವ್ ಮನ್ಸಿಗೆಲ್ಲ ಅಡ್ಮಿಟ್ ಆಗ್ಬೇಡ, ಸುಮ್ನೆ ಇರಪ್ಪಿ. ನೋಡ್ದವ್ರು ಆಡ್ಕೋತಾರೆ. ನಿನ್ಗೆ ಹೇಳ್ತಾ ಇರೋದು. ನಾನೇ ಅಲ್ಲಿ ನಾನೇ ಅಡ್ಮಿಟ್ ಆಗ್ಲಿ, ನಾನು ಚೆನ್ನಾಗಿ ಮದ್ವೆ ಆಗಿದ್ದೀನಿ ಅಂತ, ಮದ್ವೆ ಆಗಲ್ಲ ಅಂತೆ. ಮದ್ವೆ ಆಗ್ತೀರಾ? ನೀನ್ ಯಾಕ? ಮತ್ತೆ ನೀನ್ ಯಾರು? ನಾನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನೀನ್ ಯಾರು? ನೀನ್ ಹೇಳು. ನನ್ ಗಂಡ. ಇವಾಗಿಲ್ಲ ಅಂದೆ. ನಾನ್ ಯಾವಾಗಿಲ್ಲ ಅಂದೆ? ಯಾರು ಅಂದೆ? ಯಾರು ಅಂದೆ? ನಾನೇ ಅಂದ್ಲಿ? ನನ್ಗೇನ್ ಮರುಗು ರೋಗ ಆಯ್ತಾ? ಅವಾಗೆ ಅಂದಲ್ಲ, ನನ್ಗೆ ಯಾರೋ ಗೊತ್ತಿಲ್ಲ ಯಾವ ಅಣ್ಣ ಅಂತೆ. ಅಣ್ಣ ಕಟ್ಕೊಂಡ್ ಗಂಡನ ಅಣ್ಣ ಅನ್ನಕ್ ನನ್ ಮೆಂಟ್ಲೇನಪ್ಪಿ? ಚೀತಿದ್ದೆ ಏನ್ ಗಂಡ ಆಗೋದ? ಅದೇ ಅಪ್ಪಿ ನಿಜ ಹೇಳು, ನನ್ಗೆ ಬೇಕಂತ ಹುಚ್ಚಿಡ್ಸಕ್ ಏನಾದ್ರು ಈ ತರ ಎಲ್ಲ ಮಾತಾಡ್ತಿದ್ಯಾ? ನಾನು ಹುಚ್ಚಿ ಇಡ್ಸ್ತಾ ಇದೀನಿ, ನೀನಲ್ಲ. ನಿಮಾಸ್ ಕತ್ತ ಸರಿದಿದೆ.
ನಿಮ್ ಮನ್ಸಿಗೆಲ್ಲ ಯಾಕೆ ಕಟ್ಮೆಂಟ್ ಆಗ್ತಿ? ಸುಮ್ಮನೆ ಏನಾಗಿಲ್ಲ. ಯಾರು ಮತ್ತೆ ಇಂತ ನಂಗೆ ಆಡ್ತಾರದು ನಿಮ್ಮ ಮನ್ಸ್ಕಾಕ್ರೆ ಸರಿಯಾಗಿದ್ದೆ ಅಷ್ಟೇ. ನನ್ನೇ ಗ್ಯಾಂಗ್ ಕೆಡಿಸ್ತಾಳೆ ಬೆಳಿಗ್ಗೆಯಿಂದ. ಬೆಳಗ್ಗೆಯಿಂದ ನಾನು ಎದ್ದು ಕೂತಿರೋದೇ ಇವಾಗ. ಹಾಲು ತಗೋಬರೋ, ಕಾಫಿ ಮಾಡ್ಕೋತೀನಿ. ಕುಡ್ದಲ್ಲ ಬೆಳಿಗ್ಗೆ? ಬೆಳಗ್ಗೆ ಕುಡ್ದಲ್ಲ? ನಾನೇ ಕಾಫಿ ಕುಡಿಲಿ. ಕಾಫಿ ಕುಡಿಯೋದೇ ನನ್ಗೆ ಬಿಟ್ಟು ಎಷ್ಟೋ ವರ್ಷ ಆಯ್ತು. ನಾನು ಚಿಕ್ಕ ವಯಸ್ಸಿಂದ ಕಾಫಿ ಕುಡ್ದಿಲ್ಲ. ಹೋಗೋ, ನನ್ನ ಮೆಂಟ್ಲು ಮಾಡ್ತಾಳೆ ಅವಳು. ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ಏನೋ ಗ್ಯಾನ್ ಕೆಟ್ಟ ಮಾಡ್ತಾಳೆ ಇಲ್ಲಿ. ಅಷ್ಟು ಮೇಲೆ ಮಾತಾಡ್ತಾರೆ ಹಂಗೆ. ಏನ್ ಮೆಲ್ಲಗ್ ಮಾತಾಡ್ತಿದ್ಯಪ್ಪ? ಸುಮ್ನೆ ಯಾಕೆ ಹಿಂಗ್ ರೇಗಾಡ್ತಾ ಇದೀಯಾ? ಯಾರೇ ಗಡಾರು ಮತ್ತೆ ನಾಟಕ ಮಾಡ್ತಾಳೆ. ಏನ್ ನಾಟಕ? ಮತ್ತೆ ಬೆಳಗ್ಗೆ ಚೆನ್ನಾಗಿದ್ದು ಇವಾಗ ಅಂತಾರ. ನೀವಪ್ಪ ನಿಮ್ಮಮ್ಮನ್ ಮರ್ತ್ ಕೇಳ್ಕೊಂಡು ಹಿಂಗ್ ಬೈತಾ ಇದೀಯಾ? ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡು ಹೋಗ. ಚಿಕನ್ ತಿಂತೀನಿ, ಅಡಿಗೆ ಮಾಡಿ. ನಾನ್ ಚಿಕನ್ನೇ ತಿನ್ನಲ್ಲ. ನಾನು ಹುಟ್ಟಾಗಿಂದ ಚಿಕನ್ ಮಟನ್ ಮೊಟ್ಟೆ ಬಂದ್ರೇನೆ ಅಸಹ್ಯ ನನ್ಗೆ. ಲಿಂಗ ಕಟ್ಕೊಬಿಟ್ಟಿದ್ಯಾ? ಲಿಂಗ ಇದ್ರೆ ಯಾವ ಲಿಂಗ ಇತ್ರಲ್ಲ, ನಾನ್ ಚಿಕ್ಕ ವಯಸ್ಸಿನ ತಿನ್ನಲ್ಲ. ಬಲವಂತ ಮಾಡಿ ನನ್ಗೆ ಅವೆಲ್ಲ ತಿನ್ಸ್ಬೇಕು ಅಂತಿದೀಯಾ? ನಾನ್ ಚಿಕನ್ನೇ ತಿನ್ನಲ್ಲ. ನಾನ್ ಮನೆ ಒಳಗೂ ತರಬೇಡ, ನನ್ಗೆ ಅಸಹ್ಯ. ತಿನ್ನಂಗಿದ್ರೆ ಆಚೆನೆ ತಿನ್ಕೋ. ಹಿಂಗಾಡ್ತಾಳಲ್ಲ. ಹೆಂಗಾಡ್ತಾ ಇದೀನಪ್ಪಿ? ಒಂದ್ ಗಂಟಕೊಂದ್ ಮಾತು, ಗಳಿಗೆ ಒಂದ್ ಮಾತು. ನಾನು ಆವಾಗ್ಲಿಂದ ಮಾತಾಡ್ಲೇ ಇಲ್ಲ. ಜಗಳ ಮಾಡ್ಕೊಂಡು 3 ದಿನ ಆಗಿಲ್ಲ ನಾವಿಬ್ರು ಮಾತಾಡೋದ್ ಬಿಟ್ಟು. ನಮ್ಮನ್ನ ಕೆಣಗ್ಬೇಡಿ. ಸುಮ್ನೆ ಇದ್ಬಿಡು. ನೀನ್ ಮಾಡಿದ ತಪ್ಪೆಲ್ಲ ಕ್ಷಮಿಸಿದೀನಿ, ಸುಮ್ನೆ ಇರು. ನಂಗೆ ಇದ್ದೇ ಬರ್ತದ ಈಗ. ನಮ್ಮ ಮಲಿ ಕೊಂಡ್ರೆ ಇದ್ದೊಳಗೆ ಚಿಕನ್ ಮಲ್ಕೋ. ಚಿಕನ್ ತರಲ್ಲ ಎಂತಾರಲ್ಲ. ತರಬೇಡ ಬಿಡು. ನಾನ್ ಚಿಕನೇ ತಿನ್ನಲ್ಲ. ನಾನ್ ನಾನ್ ವೆಜೇ ತಿನ್ನಲ್ಲ. ನಾನು ನಾನ್ ವೆಜ್ ತಿನ್ನಲ್ಲ. ಇದೆಷ್ಟು? 4. ಇದೆಷ್ಟು? 2. ಇದಕ್ಕೇನೋ ಮಾತಾಡ್ತೀನಿ. ಅದೆಲ್ಲ ಸರಿ. ನೀನ್ ಯಾರು? ನಮ್ಗೆ ತಲೆನೋವು ಬರ್ಸ್ತಾವಳೆ, ನಮ್ಗೆ ಗ್ಯಾಂಗ್ ಕೆಡಿಸ್ತಾವಳೆ. ಬೆಳಿಗ್ಗೆ ರೆಡಿಯಾಗಿ ಹೋಗುವ. ಎಲ್ಲಿಗೆ? ಫಿಲಮ್ ಕರ್ಕೊಂಡು ಹೋಗ್ತೀಯಾ? ಫಿಲಮ್ ಬೆಂಗಳೂರಿಗೆ. ಬೆಂಗಳೂರು ಥಿಯೇಟರ್ಗ? ಥಿಯೇಟ್ರಿಗೆ. ಚಿಕನ್ ತಗೋಬಾ. ಏನ್ ಚಿಕನ್? ನಾಯಿ ಚಿಕನ್ ತಗೋ. ಆರ್ಥಿಕವಾಯ್ತು. ಯಾವಾಗದ ತಿನ್ನಲ್ಲ ಅಂದಲ್ಲ? ನಾನ್ ತಿಂತೀನಿ. ನಾನೇ ತಿನ್ನೋದ್ ಬಿಡ್ಲಿ? ತಿನ್ನಲ್ಲ ಅಂದಲ್ಲ? ನಾನ್ ತಿಂತೀನಿ. ನಾನ್ ನಾನ್ ವೆಜ್ ಮಾತ್ರ ಬಿಡಲ್ಲ. ತಿನ್ನಲ್ಲ ಅಂತ ನಾನೇ ಇವಾಗನ್ಲೆ. 3 ಗಂಟೆ ತಗೋತೀನಿ. 3 ಗಂಟೆಗೆ ಅಲ್ಲಿ ಗಂಟೆ ಉಪವಾಸ ಇರ್ಬೇಕಾ ನನ್ ಬೆಳಗ್ಗೆಯಿಂದ? ಏನು ಅವತ್ತು ತಗೋಬತ್ತೀನಿ ಬೇಡ ಅಂದೆ. ನಾನು ಯಾವಾಗ್ಲೂ ಬೇಡ ಅಂದಿಲ್ಲ. ಹೋಗ್ ತಗೋಬಾ. ತಗೋಬರ್ಲಾ? ತಗೋಬರೋಗು. ಹೇಳು. ಎಲ್ಲಿಗೆ ಹೋಗ್ತಾ ಇದೀಯಾ? ಚಿಕನ್ ತಗೋಬ ಅಂದಲ್ಲ? ನಾನು ಯಾವಾಗ ಚಿಕನ್ ತಗೋಬಾ ಅಂದೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚಿಕನ್ ತಗೋಬರೋಗಪ್ಪಿ. ಹೊಟ್ಟೆಸಿ ಅಡ್ಗೆ ಮಾಡ್ಕೋತೀನಿ. ಹೋಗು. ಬೆಳಗ್ಗೆಯಿಂದ ಏನು ತಿಂದಿಯಾ? ದೇವ್ರನ್ನ ತಲೆ ಸುತ್ತಿತ್ತು ನನ್ಗೆ. ಏನ್ ಕೊಯ್ತದ ಏಂತಿ? ಆಯ್ತು ಸರಿ, ಎದ್ದೋಳು. ನಾನು ಇನ್ಸತಿ ಏನ್ ಹೇಳಿದ್ರೆ ಇನ್ಸತಿ ಹೋಗಲ್ಲ. ಆಯ್ತು ಎದ್ದೋಳು. ನಾನು ಹತ್ರ ಅಷ್ಟೇ. ನಮಗೂ ಸಾಕಾಗಲ್ಲ ಕೆಲಸ ಮಾಡಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿಗೋದರು? ಸರಿ ಎದ್ದೋಳು. ಹೋಗಲ್ಲ ಇನ್ನು. ಆಯ್ತು, ಹೋಗಿ ತಗೋಬರೋಗು. ಆಯ್ತು ಎದ್ದೋಳು. ಹೋಗಲ್ಲ. ಮಲ್ಕಪ್ಪಿ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಯಾವ ಹಿಂಗಾಡ್ತಾಳೆ? ಹೋಗಲ್ಲ. ಸರಿ, ಅಲ್ಲಿ ಹೇಳು ಹೋಗ್ಲಿ. ನಿಜವಾಗ್ಲೂ ತಲೆ ಮೆಂಟ್ಲದ ನಡೆಸ್ತಿದೆ. ಬಾಯ್. ಹೆಂಗಂತ ಅನ್ನಿಸ್ತು? ನನಗೆ ಹುಚ್ಚಿಡ್ದಂಗೆ. ಅಡ್ಗೆ ಹೊಟ್ಟಿಲ್ಲ ಫ್ರೆಂಡ್ಸ್. ಇನ್ನು ಈ ಆಟಗಳು ಆಡ್ಕೊಂಡು ಕೂತಿದ್ರಿ. ಇಬ್ರಿಗೂ ಹೊಟ್ಟೆ ಸಿತೈತೆ. ಅದಕ್ಕೆ ಹೋಗ್ತೈತೆ ನಾನ್ ವೆಜ್ ತಗೊಬರಕ್ಕೆ. ಇವನು ಶೇಕ್ ಆಗ್ತವನೆ. ಏನಾಯ್ತು ಇವ್ರಿಬ್ರಿಗೂ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಸಮಾಪ್ತ. ಫುಲ್ ಡೇ ಮಾಡಿದರೆ ನಿಜವಾಗ್ಲೂ ನಾನಂತೂ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ನನಗೆ ರಿವರ್ಸ್ ಮಾಡಿ ನನಗೆ ತಲೆನೋವು ಬರ್ತಿತ್ತು. ನಿಜವಾಗ್ಲೂ ಮೆಂಟಲ್ ಆಗಿರೋ ಪರಿಸ್ಥಿತಿ ಹೆಂಗಿರ್ತಿತ್ತು ಏನೋ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.